ಹಳದುತ್ತಾ ಇದ್ದಾರೆ, ಇಲ್ಲಿ ಪಳದುತ್ತಾ ಇದ್ದಾರೆ. ಹಿಂಗಾಗ್ರಿ, ಹಿಂಗಾಗ್ಲಿಕ್ಕೆ ಕಾರಣ ಪರಮಾತ್ಮ ಎಲ್ಲಿ ಹುಟ್ಟ್ಯಾನ್ರಿ? ಕಂಸನ ಮಥುರಾ ಪಟ್ಟಣದ ಕಾರ್ಯಗ್ರಹ ಜೈಲುಗಳು ಹುಟ್ಟ್ಯಾನ. ತಂದೆ ತಾಯಿಗೆ ಕೈಕಾಲಿಗೆ ಬೇಡಿ ಹಾಕಿ ಒಳಗಿಟ್ಟಿದ್ದ ಕಂಸ. ಅವ್ರಿ ಅಂತ ಪರಮಾತ್ಮ ತಂದೆ ತಾಯಿ ಅಂತ ಹೇಳ್ತೀರಿ, ದೇವ್ರ ತಂದೆ ತಾಯಿ ಏನ್ ತಪ್ಪು ಮಾಡಿದ್ರು? ಅವ್ರಿಗೆ ಯಾಕೆ ಕೈಕಾಲಿಗೆ ಬೇಡಿ ಬಂದು ಕಾರ್ಯಗ್ರಹ ಯಾಕೆ ಇಟ್ಟಿದ್ದ ಕಂಸ? ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾ ಮಾನ ಭೋಗ ಕರ್ಮ ನರ ಶರೀರವನ್ನು ತೆಗೆದುಕೊಂಡು ಬಂದಂತ ಮನುಷ್ಯರಿಗಲ್ಲದೆ ದೇವಾನು ದೇವತೆಗಳ ಸಹಿತ ಬ್ರಹ್ಮ ವಿಷ್ಣು ಮಹೇಶ್ವರಿ ಸಹಿತ ಬಿಟ್ಟಿಲ್ಲ ಅಂತ. ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಕ್ರಿಯಾಮಾನ ಭೋಗ ಕರ್ಮ. ವಸುದೇವ ದೇವಕಿ ಯಾರು? ಕಶ್ಯಪ ಬ್ರಹ್ಮ ಅದಿತಿ. ಇವರು ಏನ್ ಮಾಡಿದ್ರು? ಲೋಕದ ಹಿತಕ್ಕಾಗಿ ಒಂದು ಯಜ್ಞವನ್ನು ಮಾಡ್ತಿದ್ರು. ಈ ಲೋಕದೊಳಗೆ ಎಲ್ಲಾ ಮನುಷ್ಯರು ಜೀವಾತ್ಮ ಆನಂದಮಯವಾಗಿ ಧರ್ಮ ಕಾರ್ಯವನ್ನು ಮಾಡ್ತಿದ್ರು. ಮಾಡುವಾಗ ಆ ಯಜ್ಞಕ್ಕೆ ಒಂದು ಕರಿ ಕೂಲಿರಬಾರ್ದು, ಶರೀರದೊಳಗೆ ಒಂದು ಕರಿ ಕೂಲಿರಬಾರ್ದು, ಚೊಕ್ಕ ಬೆಳೆ ಹಾಕಬೇಕಾಗಿತ್ತು ಯಜ್ಞಕ್ಕೆ ಪೂಜಾ. ಆಗ ನೋಡ್ರಿ ಕಶ್ಯಪ ಬ್ರಹ್ಮ ಎಲ್ಲಾ ನೋಡ್ರಿ ಎಲ್ಲ ಕಡೆ ಆಮಂತ್ರಣ ಕಳಿಸಿದ. ಎಲ್ಲಿ ಬೆಳೆ ಹಾಕಂತ ನಮ್ಗೆ ತಿಳಿಸ್ಬೇಕು, ಪುಣ್ಯ ಕಾರ್ಯಕ್ಕಾಗಿ ಪೂಜಾ ಹಾಕಬೇಕಾಗಿತ್ತು. ಹೀಗಾಗಿ ಮೇಘರಾಜ ಆಸ್ಥಾನದೊಳಗೆ ಬೆಳೆ ಹಾಕಲಾಗಿತ್ತು ಸುದ್ದಿ ಇತ್ತು. ಕಶ್ಯಪ ಬ್ರಹ್ಮ ರಥವನ್ನು ಹೂಡಿಕೊಳ್ಳದೆ ರಾಜ ಆಸ್ಥಾನಕ್ಕಾದ. ಅಲ್ಲಿ ವಿನಂತಿಯಿಂದ ಕೇಳಿ, ಅಪ್ಪ ರಾಜ, ಲೋಕದ ಹಿತಕ್ಕಾಗಿ ನಾನು ಒಂದು ಯಜ್ಞವನ್ನು ಪುಣ್ಯ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಆ ಪುಣ್ಯ ಕಾರ್ಯಕ್ಕಾಗಿ ಒಂದು ಸ್ವಲ್ಪ ಬೆಳೆ ಹಾಕಲೇಬೇಕಾಗಿಲ್ಲ. ಈ ನಿಮ್ಮ ಅರಮನೆಯೊಳಗೆ ಆಕಲಾಯ್ತಂತ ನಮಗೆ ಸುದ್ದಿ ಇತ್ತು. ಅದಕ್ಕೆ ಪೂಜಾಕ್ಕಾಗಿ ಆಕಳ ವಿನಂತಿಯಿಂದ ಕೇಳ್ಕೊಂಡು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ. ಅವಂತ ಅವನು ಧರ್ಮವಂತ ಮನುಷ್ಯ ಇದ್ದ. ಅವಂತ ಮಹಾರಾಜ ಎಂತ ರಾಜ, ಈ ಲೋಕದ ಹಿತಕ್ಕಾಗಿ ಇಂತ ಪುಣ್ಯ ಕಾರ್ಯವನ್ನು ಮಾಡ್ತಾ ಇದ್ದೀರಪ್ಪ ಅಂತಂದ್ರ ನಂದು ಎಂತ ಭಾಗ್ಯ. ನನ್ನ ಆಸ್ಥಾನದಿಂದ ಒಂದು ಆಕಳ ಪೂಜೆ ಮಾಡ್ಕೊಂತೇಳಿ ಪುಣ್ಯ ಕಾರ್ಯಗಳು ನಂದು ಎಂತ ಭಾಗ್ಯ. ಅವ್ರು ಹಂಗ ಕೊಡ್ಲಿಲ್ರಿ. 4 ಕಾಲಿಗೆ ಅರ್ಧ ಕೆಜಿ ಬಂಗಾರ ತೋಡೆ ಹಾಕಿದ. ಹಣಿಗೆ ರಕ್ತ ಖಚಿತವಾಗಿರ್ತಕ್ಕಂಥ ಹಣೆಪಟ್ಟು ಹಾಕಿದ. ಬಂಗಾರ ಕೋಡನ್ನು ಸಹ ಹಾಕಿದ. ರಕ್ತ ಖಚಿತವಾಗಿರ್ತಕ್ಕಂಥ ಜೂಲವನ್ನು ಮ್ಯಾಲ ಹೊಚ್ಚಿದ. ಆಕಳ ಶೃಂಗಾರ ಮಾಡಿಕೊಟ್ಟ. ವಿನಂತಿಯಿಂದ ಶೃಂಗಾರ ಮಾಡಿಕೊಟ್ಟ. ಕಶ್ಯಪ ಬ್ರಹ್ಮ ತೆಗೆದುಕೊಂಡು ಬಂದ. ಯಜ್ಞ ಸರಾಗವಾಗಿ ನಡೀತು. ಯಜ್ಞ ಕೊನೆ ಹಂತದೊಳಗೆ ಬಂತು. ಯಜ್ಞ ಮಂಗಳದಿಂದ ಮುಕ್ತಾಯಗೊಂಡಿತು. ಆಗ ಕಶ್ಯಪ ಬ್ರಹ್ಮ ವಿಚಾರ ಮಾಡಿದ, ಅಲ್ಲ ಆಗ ಬಂದ ಪಾದ ಸ್ಪರ್ಶ ಮಾಡಿದ ತಕ್ಷಣ ಈ ನಮ್ಮ ಆಸ್ಥಾನದೊಳಗೆ ನಮ್ಮ ರಾಜ್ಯದೊಳಗೆ ಅದಕ್ಕೆ ಏನು ಕಡಿಮೆ ಇಲ್ಲ. ಏನು ಆನಂದ ಆಗ್ಲಿಕ್ಕಂತದ, ಏನು ಪರಮಾನಂದ ಆಗ್ಲಿಕ್ಕಂತದ. ಯಾಕ ಕಾನೂನ ಬಹಳ ಚಲೋ ಐತಿ. ಇದನ್ನು ತಿರುಗಿ ಅವ್ನು ಕೊಡಬಾರ್ದು. ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡ್ತೈತಿ. ಯಾರೇ ಆಗೇನ್ ಮಾಡಿದ? ಯಜ್ಞ ಮುಗಿದ ಬಳಿಕ ಪ್ರೇಮ ಪ್ರೀತಿಯಿಂದ ಒಯ್ದ ಅವ್ರಿಗೆ ಮುಟ್ಟಿಸ್ಬೇಕಾಗಿತ್ತು. ಮುಟ್ಟಿಸ್ಬೇಕು. ನೀವೇನು ಮಾಡಿದ? ನೆಲಮಣಿ ಒಳಗ ಒಂದು ಸ್ವಲ್ಪ ಕೂದಲು ಎಷ್ಟು ಗಾಳಿ ಆಡುವಂತ ನೆಲಮಣಿ ಒಳಗೆ ಆಕಳ ತಗೊಂಡೋಗಿ ದೊಡ್ಡ ದೊಡ್ಡ ಸರಪಳಿಯಿಂದ ಕಟ್ಟಿ ಹಾಕಿಬಿಟ್ಟ. ಅಲ್ಲಿ ಬೆಳಕಿಲ್ಲ, ಗಾಳಿ ಇಲ್ಲ, ಏನೋ ಇಲ್ಲ. ಅವ್ರಿ ಬೆಣ್ಣೆ ಉಂಡಿ ಅಂತ ಆಕಳ ಹೋಗಿ ಏನು ಹೊಟ್ಟೆಗೆ ಆಹಾರ ತಿನ್ನಲಿಲ್ಲ, ನೀರು ಕುಡಿಯಲಿಲ್ಲ. ವಾ 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 ಅಂತ ಒದರಿ 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 ಬೆಣ್ಣೆ ಮುದ್ದೆ ಅಂತ ಆಕಳ ಹೋಗಿ ಬರೀ ಎಲ್ಲವಾಗ್ತಾಗಲ್ಲ ಅಷ್ಟೇ ಉಳಿತ್ರಿ. ಒದರಿ 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 ಸೂರು ಬಿದ್ದು ಹೋಗಿ ಎಷ್ಟು ಕಾಸು ಕೊಟ್ಟಿರ್ಬೇಕ್ರಿ ಆಕಳ ನೆಲಮಣಿ ಒಳಗೆ. ಮೇಘರಾಜ ಅಂದ, ಇಷ್ಟೋ ದಿವಸಕ್ಕೆ ಯಜ್ಞ ಮುಕ್ತಾಯ ಆಗದಂತ ಹೇಳಿದ್ದ ಕಶ್ಯಪ ಬ್ರಹ್ಮ. ಮುಗಿದ ಮ್ಯಾಲ 2-3 ತಿಂಗಳು ಜಾಸ್ತಿ ಆದ್ರೂ ಕೂಡ ನನ್ನ ಆಕಳ ತಿರುಗಿ ತರಲಿಲ್ಲಲ್ಲ. ಜ್ಞಾನದಟ್ಟಿಂದ ನೋಡ್ರಿ, ಮಹಾನ್ ನೋಡ್ರಿ, ಭಕ್ತಿ ಮಾಡಿದ್ದ. ಜ್ಞಾನದಟ್ಟಿಂದ ನೋಡಿದ ನನ್ನ ಆಕಳ ನೆಲಮಣಿಯೊಳಗೆ ಬಂಧನದೊಳಗಿತ್ತ. ಉಪಕಾರ ಮಾಡಿದಂತ ಇವತ್ತು ಅಪಕಾರ ಮಾಡ್ಯಾನಲ್ಲ. ನಾನು ಇವತ್ತು ಮೋಸ ಯಾವಾಗ ಮಾಡ್ಯಾನ ಅಂದಾಗ ಮೋಸದಿಂದ ನನ್ನ ಆಕಳ ಹಿಡ್ಕೊಂಡು ಬರ್ಬೇಕಂತ ಮಧ್ಯ
ಮಧ್ಯರಾತ್ರಿ ಒಳಗೆ ಬಂದ. ಹೋಗಿ ಆ ನೆಲಮನೆ ಒಳಗೆ ಕಟ್ಟಿರ್ತಕ್ಕಂಥ ಆಕಳವನ್ನು ಬಿಚ್ಚಿಕೊಂಡು ಹೊರಗೆ ಬಂದ. ಸ್ವಲ್ಪ ತನ್ನನೇ ಗಾಳಿ ಶರೀರಕ್ಕೆ ಬಳಿದ ತಕ್ಷಣ ಆಕಳಿಗೆ ಇಷ್ಟ ಆನಂದ ಆದ್ರಿ ಪರಮಾನಂದ. ಹೌದ್ರಿ, ನೆಲಮನೆ ಒಳಗೆ ಬಹಳ ತ್ರಾಸ ಆಕಿತ್ತು. ಹೊರಗೆ ತಂದುಕೊಳ್ಳಿ ಅಂತಂದ್ರೆ ತನ್ನದೇ ಗಾಳಿ ಸೋಲಿದ ತಕ್ಷಣ ಆಕಳಿಗೆ ಬಹಳ ಆನಂದ ಆಯ್ತು. ಮಾಲಕ ಆಕಳ ಹಿಡ್ಕೊಂಡು ಹೋಗ್ತಿದ್ದ. ಆಕಳ ತಿರುಗಿ ನೋಡ್ತು, ಕಶ್ಯಪ ಬ್ರಹ್ಮನ ಆಸ್ಥಾನ ಕಡೆ ತಿರುಗಿ ನೋಡ್ತು. ಶಿಟ್ಟು ಬಂತು, ಶಿಟ್ಟು ಬಂತು. ಎಲ್ಲ ದುಷ್ಟ ಚಾಂಡಾಲ ರಾಕ್ಷಸ, ನನ್ನ ಮಾಲಕ ನಿನಗೆ ಉಪಕಾರ ಮಾಡಿದ, ನನಗೆ ಶೃಂಗಾರ ಮಾಡಿಕೊಟ್ಟು ಕಳಿಸಿದ ಪುಣ್ಯ ಕಾರ್ಯಕ್ಕಾಗಿ. ಉಪಕಾರ ಮಾಡಿದಂತ ನನ್ನ ಮಾಲಕ ಅಪಕಾರ ಮಾಡಿ ನನ್ನ ಈ ಸ್ಥಿತಿ ಒಳಗೆ ತಂದಿಯಲ್ಲ, ಈ ಸ್ಥಿತಿ ಒಳಗ ನನ್ನ ಹೆಂಗ ಬಂಧನದೊಳಗೆ ಇಟ್ಟಿದ್ದಲ್ಲ, ಮುಂದಿನ ಜನ್ಮ ನಿನಗೂ ಕೈಕಾಲಕ್ಕೆ ಬೀಡಿ ಹಾಕಿ ನಿನ್ನ ಬಂಧನದೊಳಗೆ ಇಡ್ಲಿ ಅಂತ ಶಾಪ ಕೊಟ್ಟ ಆಕಳ ಕಣ್ಣೀರು ಹಾಕಿ ಮಾಲಕನ ಕಣ್ಣು ಹತ್ತಿ ಹೋಗಿತ್ತು. ಆ ಆಕಳ ಶಾಪದಿಂದ ಕಶ್ಯಪ ಬ್ರಹ್ಮ ಅದಿತಿ ನೋಡ್ರಿ ಮುಂದಿನ ಜನ್ಮದೊಳಗ ಸತ್ಯ ತಪ ಪ್ರಸಿ ಅನ್ನತಕ್ಕಂತ ನಾಮದಿಂದ ಜನ್ಮ ವ್ಯಕ್ತಿ ಬಂದು ಹಿಂದಿನ ಜನ್ಮದ ಅರಿವಿತ್ತು. ಪರಮಾತ್ಮ ಚಿಂತನೆ ಬಿಟ್ಟಿದ್ದಿಲ್ಲ. ದೇವ ಹಿಂದಿನ ಜನ್ಮ ನಾವು ತಪ್ಪು ಮಾಡೇವಿ, ಈಗ ನಮ್ಮ ಕಾಪಾಡಬೇಕು ಪರಮಾತ್ಮ ಅಂತ ತಿಳ್ಕೊಂಡ ಅನನ್ಯ ಭಾವದಿಂದ ಪರಮಾತ್ಮ ಚಿಂತನೆ ಬಿಟ್ಟಿದ್ದಿಲ್ಲ. ಸತ್ಯ ತಪ ಪ್ರಸಿಯು ಅನನ್ಯ ಚಿಂತೆಯಂತೋ ಮಾಂ ಯೇ ಜನಃ ಪರಿಪಾಸ್ತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಭಾವದಿಂದ ನಮ್ಮ ಚಿಂತನೆಯನ್ನು ಯಾರು ಮಾಡ್ತಾರೆ ಅವರು ಯೋಗಕ್ಷೇಮ ನೋಡ್ಕೊಳ್ತೇನೆ ಅಂತ ಹೇಳಿ ಪರಮಾತ್ಮ ಸ್ಪಷ್ಟವಾಗಿ 9ನೇ ಅಧ್ಯಾಯ 22ನೇ ಶ್ಲೋಕದಲ್ಲಿ ಯಾವಾಗ ಪರಮಾತ್ಮನ ಸ್ಮರಣೆಯನ್ನು ಮಾಡುವಾಗ ಪರಮಾತ್ಮ ಪ್ರಕಟ ಆದ. ಹೆಂಗೆ ಪ್ರಕಟ ಆದ? ಶಂಖ ಚಕ್ರಗಳ ಪದ್ಮಧಾರಿಯಾಗಿ ಪರಮಾತ್ಮ ಪ್ರಕಟ ಆದ. ಪ್ರಸಿ ತಾಯಿ, ನನ್ನನ್ನು ಕುರಿತು ಚಿಂತನೆ ಮಾಡಲಿಕ್ಕೆ ಕಾರಣವೇನು? ನಿಮಗೆ ಇಚ್ಛಾಪೂರ್ಣ ಮಾಡುವ ಸಲುವಾಗಿ ಬಂದೇನಿ ಪ್ರಸಿ ಅಂದ. ಆ ತಾಯಿ ಕಣ್ಣು ಬಿಟ್ಟು ನೋಡಿದ್ರು. ಪರಮಾತ್ಮ ಬಾಯಿಗೆ ಏನು ಬಂದತ್ರಿ? ತಾಯಿ ಪ್ರಸಿ, ನನ್ನನ್ನು ಕುರಿತು ಚಿಂತನೆ ಮಾಡಲಿಕ್ಕೆ ಕಾರಣ ಏನು? ನಿನ್ನ ಇಚ್ಛಾಪೂರ್ಣ ಮಾಡುವ ಸಲುವಾಗಿ ಬಂದೇನಂತ ಅಭಯಾಸ್ತವನ್ನು ಇಟ್ಟಿದ್ದ ಪರಮಾತ್ಮ. ತುಂಬ ನೋಡಿದ್ರು ಶಂಖ ಚಕ್ರಗಳ ಪದ್ಮಧಾರಿಯಾಗಿರ್ತಕ್ಕಂಥ ನಾರಾಯಣ ದೇವ ಪರಮಾತ್ಮ, ಇದಕ್ಕಿಂತ ಹೆಚ್ಚಿನ ಆನಂದ ನನಗೆ ಏನಂತೆ ದೇವ? ಯಾವಾಗ ನಿನ್ನ ಭಯದ ತಾಯಿ ಅಂತ ಬಂದಂದಾಗ ನೀನನ್ನು ಹೊರದಿಂದ ಮಗುವಾಗಿ ಹುಟ್ಟಿಬಿಡಬೇಕು, ಅಷ್ಟೇ ಆನಂದ ಸಾಕು ದೇವ. ಆ ಪ್ರಸಿ ಹೇಳ್ತಾನೆ ಪರಮಾತ್ಮ, ಸತ್ಯತಪ ಪ್ರಸಿ, ನೀವು ಭೂಲೋಕದಲ್ಲಿ ದ್ವಾಪಾರಯುಗದಲ್ಲಿ ವಸುದೇವ ದೇವಕಿಯರ ಹಾಕಿ ಜನ್ಮ ತೆಗೆದುಕೊಳ್ರಿ, ನಿಮಗೆ ಮಗುವಾಗಿ ನಾನು ಕಾಣಿಸ್ತೇನೆ. ಆದ್ರೆ ನಿಮ್ಮ ಒಡಲಿನೊಳಗೆ ಆಡೋದಿಲ್ಲ, ನೆನಪಿಟ್ಟುಕೊಳ್ಳಿ. ನಿಮ್ಮ ಮಡಿಲಿನಲ್ಲಿ ಆಡೋದಿಲ್ಲ, ಅಯೋನಿ ಸಂಬಂಧದಿಂದ ಅವು ಪ್ರಕಟ ಆಗ್ತಾನೆ ಕರೆ, ನಮ್ಮ ದರ್ಶನ ಕೊಡ್ತಾನೆ, ನೀವು ಪಾವನ ಮಾಡ್ತಾನೆ ಕರೆ. ನಿಮ್ಮ ಮಡಿಲಿನಲ್ಲಿ ನಾನು ಆಡಲಾರೆ. ಯಾಕ? ಇನ್ನಿಬ್ಬರು ಭಕ್ತರಿಗೆ ಅಭಯಸ್ತವನ್ನು ಕೊಟ್ಟಿದ್ದ ಪರಮಾತ್ಮ. ಅವ್ರು ಯಾರು ಅಂತಂದ್ರೆ ದ್ರೋಣ ಮತ್ತು ದ್ರವಿ. ಅವರು ಪರಮಾತ್ಮ ಚಿಂತನೆ ಮಾಡ್ತಿದ್ರು, ನಿನಗೇನು ಬೇಕು ತಾಯಿ ಅಂದಿದ್ದ. ದೇವ ನನಗೆ ಮಗ ಆಗಿ ಹೊರಟು ತಾಯಿ, ಮಗ ಆಗಬೇಕಂತ ನೀನು ಇಚ್ಛೆ ಮಾಡಿಲ್ಲ. ನೀನು ಉದರದಿಂದ ಜನಿಸ್ತಿದ್ರು ಕೂಡ ನಿನ್ನವರಿಲ್ಲೊಳಗೆ ಕಂದನಾಗಿ ಆಡಿ ನಿನಗೆ ಆನಂದ ಕೊಡ್ತೀನಿ. ದೇವ ಮತ್ತ ಕಂದರಾಜ ಯಶೋಧ ಮಾತೆಯಾಗಿ ಗೋಕುಲದೊಳಗೆ ಜನ್ಮ ತೆಗೆದುಕೊಳ್ರಿ. ಅವರಿಗಿಬ್ಬರಿಗೆ ಅಭಯಸ್ತವನ್ನು ಕೊಟ್ಟಿದ್ದ. ಈ ಸತ್ಯತಪ ಪ್ರಸಿ ಅಂತಕ್ಕಂಥ ಇವರಿಗೆ ಅಭಯಸ್ತವನ್ನು ಕೊಟ್ಟ. ಇಂದಿನ ಹೆಂಡತಿಯಾಗಿರ್ತಕ್ಕಂಥ ಸಚಿದೇವಿ ಪರಮಾತ್ಮನ ಕುರಿತು ಅನನ್ಯ ಚಿಂತನೆ ಮಾಡ್ತಾ ಇದ್ರು. ಅಲ್ಲಿ ಆದ್ರೂ ಕೂಡ ಹೇಳ್ತಾನೆ, ಸಚಿ ನನ್ನ ಚಿಂತನೆ ಸಾವಿರಾರು ವರ್ಷದಿಂದ ನೀನು ಮಾಡ್ತಾ ಇದ್ದೀಯ. ಹೇಳಿದ್ರು ಜಾಗೃತ ಸ್ವಪ್ನ ಸುಸುಪ್ತಿಯೊಳಗೂ ಕೂಡ ನೀನು ರಾಧಿಗಾಗಿ ಹುಟ್ಟಿದ ಗೋಕುಲದೊಳಗೆ 16,108 ಮಂದಿಗಿಂತ ಹೆಚ್ಚಿನ ಪ್ರೇಮ ನೀಡಿದಾಗಿರ್ತೀನಿ. ಈ ರಾಧಿಗಾಗಿ ಜನ್ಮ ತೆಗೆದುಕೋ ಆಗಲಿ ದೇವ.